ನನ್ನ ಬಗ್ಗೆ ನಾನೇ ಅರಿಯದ ಕಾಲದ ಆಟ. ನಮ್ಮ ಜೀವನದ ಸಮಯ ಯಾವಾಗ ಕೊನೆಗೊಳ್ಳುತ್ತದೆ ಎನ್ನುವುದು ನಮಗೇ ಗೊತ್ತಿಲ್ಲದ ಆಟ. ಬೆಳಗಿನ ಕಾಫಿ ಕುಡಿತಾ ಮೊಬೈಲ್ ನೋಡುವಾಗ ಸುದ್ದಿ ಬರ್ತದೆ. ರಸ್ತೆ ಅಪಘಾತದಲ್ಲಿ ಯುವಕ ಸಾವು. ಜೀವನ ಎಷ್ಟು ಅನಿಶ್ಚಿತ. ನಿನ್ನೆ ತನಕ ನಮ್ಮ ಜೊತೆ ನಕ್ಕು ಮಾತಾಡಿದವರು ಇವತ್ತಿಲ್ಲ. ಆಗ ನನ್ನ ಮನಸ್ಸಿನಲ್ಲಿ ಒಂದು ನಡುಕ ಹುಟ್ಟುತ್ತದೆ. ನಮ್ಮ ಸಮಯ ಯಾವಾಗ ಕೊನೆಗೊಳ್ಳುತ್ತೆ ಎನ್ನುವುದು ನಮಗೇ ಗೊತ್ತಿಲ್ಲದ ಆಟವೇ. ಈ ಆಟದಲ್ಲಿ ಪಂದ್ಯ ನಿರ್ಣಾಯಕ ಇಲ್ಲ. ಗಾಯ, ಅನಾರೋಗ್ಯದ ಸಮಯ ಇಲ್ಲ. ಹಿಂತಿರುಗುವ ಗಂಟೆಯ ನಾದ ಯಾವಾಗ ಊದುತ್ತದೆಯೋ ಯಾರಿಗೂ ಗೊತ್ತಿಲ್ಲ. ಆದರೂ ನಾವು ಮಾತ್ರ ಈ ಸತ್ಯವನ್ನು ಮರೆತು ಬದುಕ್ತೇವೆ. ನಾಳೆ ಮಾಡೋಣ ಎಂದು ಕೆಲಸ ಮುಂದೂಡ್ತೇವೆ. ಮುಂದಿನ ತಿಂಗಳು ಮಾತಾಡೋಣ ಎಂದು ತಾಯಿಯ ಫೋನ್ ಕರೆಯನ್ನು ಕಟ್ ಮಾಡ್ತೇವೆ. ಇನ್ನೂ ಸಮಯ ಇದೆ ಎಂದು ಕನಸುಗಳನ್ನು ಮನದ ಮೂಲೆಯಲ್ಲಿ ಬಚ್ಚಿಡ್ತೇವೆ. ಆದರೆ ಕಾಲ ಎಂಬ ಆಟಗಾರ ನಮ್ಮನ್ನು ಕೇಳೋದಿಲ್ಲ. ಅವನು ತನ್ನ ನೀತಿ ನಿಯಮದಂತೆ ಆಡ್ತಾನೆ. ಈ ಆಟದ ನಿಯಮ: ಸಮಯ ಯಾರಿಗೂ ಕಾಯೋದಿಲ್ಲ. ರೈಲು ತಪ್ಪಿದರೆ ಮುಂದಿನ ರೈಲಿದೆ. ಆ ಮಗುವಿನ ಮೊದಲ ಹೆಜ್ಜೆ, ನಮ್ಮ ತಾಯಿ ನಮ್ಮ ಜೊತೆಗಾಡಿದ ಕೊನೆಯ ಮಾತು, ಸ್ನೇಹಿತನ ಕೊನೆಯ ಭೇಟಿ, ಇವು ಯಾವೂ ಕೂಡ ಮತ್ತೆ ಹಿಂತಿರುಗಿ ಬರೋದಿಲ್ಲ. ನಾವು ದುಡ್ಡು ಸಂಪಾದಿಸಲು ಓಡ್ತೇವೆ, ಆದರೆ ದುಡ್ಡಿನಿಂದ ಕಳೆದ ಕ್ಷಣಗಳನ್ನು ಖರೀದಿಸಲಾಗೋದಿಲ್ಲ. ಅಪ್ಪ, ಆಟ ಆಡೋಣ? ಬಿಡುಕಣೆ, ಆಮೇಲೆ. ಆಮೇಲೆ ಎಂದಿಗೂ ಬರೋದಿಲ್ಲ. ಮತ್ತೊಂದು ನಿಯಮ: ಈ ಆಟದಲ್ಲಿ ಎಲ್ಲರೂ ಸಮಾನರು. ರಾಜನಿಗೂ 24 ಗಂಟೆ, ರೈತನಿಗೂ 24 ಗಂಟೆ, ಬಡವನಿಗೆ ಸಮಯ ಕಮ್ಮಿ ಆಗೋದಿಲ್ಲ. ವ್ಯತ್ಯಾಸ ಇರೋದು ನಾವು ಆ 24 ಗಂಟೆಯನ್ನು ಹೇಗೆ ಬಳಸ್ತೀವಿ. ಒಬ್ಬನು ಟಿವಿ ಮುಂದೆ ಕೂತು ಧಾರಾವಾಹಿ ನೋಡ್ತಾನೆ, ಇನ್ನೊಬ್ಬನು ಅದೇ ಸಮಯದಲ್ಲಿ ಹೊಸ ಕೌಶಲ್ಯ ಕಲಿತಾನೆ. ಒಬ್ಬನು ಇನ್ನೊಬ್ಬರನ್ನ ಟೀಕಿಸ್ತಾ ಕಾಲ ಕಳೀತಾನೆ, ಇನ್ನೊಬ್ಬನು ತನ್ನ ಕನಸಿನತ್ತ ಒಂದು ಹೆಜ್ಜೆ ಮುಂದಿಡ್ತಾನೆ. ಕಾಲ ಎಲ್ಲದಕ್ಕೂ ಒಂದೇ, ಆದರೆ ಫಲಿತಾಂಶ ಬೇರೆ ಬೇರೆ. ಮತ್ತೊಂದು ಅತಿ ಕಠಿಣ ನಿಯಮ: ಈ ಆಟದಲ್ಲಿ ರಿವೈಂಡಿಂಗ್ ಇಲ್ಲ. ಒಮ್ಮೆ ಆಡಿದರೆ ಆಡಿದ ಆಟ ಮುಗ್ದೇ ಹೋಯಿತು. ತಡವಾಗಿ ಕೇಳಿದ ಕ್ಷಮೆ ಹಾಗೂ ಮಾಡದೆ ಉಳಿದ ಕೆಲಸ, ಇವೆಲ್ಲವೂ ನಮ್ಮ ಜೊತೆಯೇ ಉಳ್ಕೊಳ್ತವೆ. ನನ್ನ ತಾಯಿ ಹೇಳ್ತಾ ಇದ್ಲು, ಮಗ, ಯಾರ ಮೇಲೂ ಕೋಪ ಮಾಡ್ಕೊಳ್ಬೇಡ, ಏಕೆಂದರೆ ಮತ್ತೊಮ್ಮೆ ಭೇಟಿಯಾಗ್ತೇವೆ. ಆಗ ಅರ್ಥವಾಗಲಿಲ್ಲ, ಇವತ್ತು ಅರ್ಥವಾಗುತ್ತದೆ. ನಾವು ಜಗಳ ಆಡಲು, ಸಾಬೀತು ಮಾಡಲು, ಗೆಲ್ಲಲು, ಚಾಡಿ ಹೇಳಲು ಸಮಯ ವ್ಯರ್ಥ ಮಾಡ್ತೇವೆ. ಆದರೆ ಪ್ರೀತಿಸಲು ಸಮಯವೇ ಇಲ್ಲ ಎಂತೇವೆ, ಅಪ್ಪಿಕೊಳ್ಳಲು ಸಮಯವೇ ಇಲ್ಲ ಎಂತೇವೆ. ಹಾಗಾದರೆ ಈ ಗೊತ್ತಿಲ್ಲದ ಆಟವ ನಾವು ಪ್ರೀತಿಸಲು, ಕ್ಷಮಿಸಲು, ಅಪ್ಪಿಕೊಳ್ಳಲು ಸಮಯವೇ ಇಲ್ಲ ಎನ್ನುತ್ತೇವೆ. ಹೇಗೆ ಆಡಬೇಕು? ಇವತ್ತು ಎಂಬುದರಲ್ಲಿ ಬದುಕುವುದು. ನಿನ್ನೆ ಹೋಯಿತು, ನಾಳೆ ಬರ್ತದೆ ಎಂದು ನಿಶ್ಚಿತತೆ ಇಲ್ಲ. ಇರೋದು ಇವತ್ತು ಮಾತ್ರ. ಹಾಗಾಗಿ ಈಗಲೇ ಸಮಯ ಮಾಡ್ಕೊಂಡು ನಿಮ್ಮ ತಾಯಿ ಕರೆ ಮಾಡಿ, ಆ ಮಗುವಿನ ಮೊದಲ ಹೆಜ್ಜೆ, ನಮ್ಮ ತಾಯಿ ನಮ್ಮ ಜೊತೆಗಾಡಿದ ಕೊನೆಯ ಮಾತು, ಸ್ನೇಹಿತನ ಕೊನೆಯ ಭೇಟಿ, ಇವು ಯಾವೂ ಕೂಡ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಮೌಲ್ಯಯುತವಾಗಿ ಬದುಕುವುದು. ನಮ್ಮ ಜೀವನದಲ್ಲಿ ಸಮಯದ ಉದ್ದ ಮುಖ್ಯವಲ್ಲ, ಆಳ ಮುಖ್ಯ. 80 ವರ್ಷ ಬದುಕಿ ಏನೂ ಮಾಡದೇ ಇದ್ದರೆ ವ್ಯರ್ಥ. ಅದರ ಅರ್ಧ 40 ವರ್ಷ ಬದುಕಿ 100 ಜನರಿಗೆ ಪ್ರೇರಣೆ, ಅದು ಸಾರ್ಥಕ ಜೀವನ ಬದುಕಿದಂತೆ. ಪ್ರತಿ ಕ್ಷಣಕ್ಕೂ ಒಂದು ಉದ್ದೇಶ ಇರಲಿ. ಈ ಕೆಲಸದಿಂದ ಯಾರಿಗಾದರೂ ಉಪಯೋಗ ಆಗ್ತದೆಯಾ? ಈ ಮಾತಿನಿಂದ ಯಾರಾದರೂ ನಗ್ತಾರಾ? ಈ ಹೆಜ್ಜೆಯಿಂದ ನಾನು ಉತ್ತಮ ಮನುಷ್ಯ ಆಗುತ್ತೇನಾ ಎಂದು ನಮ್ಮ ಮನಸ್ಸಿಗೆ ನಾವೇ ಕೇಳ್ಕೊಳ್ಬೇಕು. ಏಕೆಂದರೆ ನಮ್ಮದೇ ಮನಸ್ಸು, ಆತ್ಮ ನಮ್ಮ ಕಣ್ಣಿಗೆ ಕಾಣದ, ಸ್ಪರ್ಶಕ್ಕೆ ಸಿಗದ ದೇಹದಲ್ಲಿರುವ ಪ್ರತಿ ಕ್ಷಣಕ್ಕೂ ಮನಸ್ಸು ಆತ್ಮವನ್ನು ಕೇಳ್ಕೊಳ್ಳಿ. ಹಾಗೆಯೇ ಕೆಲವೊಂದು ಬಿಡುವುದು, ಕಲಿಯೋದು. ಕಾಲದ ಆಟ ಹಿಡ್ಕೊಳ್ಳಲು ಹೋದಷ್ಟು ನೋವಾಗುತ್ತದೆ. ಹೋದ ಕೆಲಸ, ಮುರಿದ ಸಂಬಂಧ, ತಪ್ಪಿದ ಅವಕಾಶ, ಇವುಗಳನ್ನು ಹೊತ್ಕೊಂಡು ಓಡಾಡಲಾಗೋದಿಲ್ಲ. ಹೋದ್ಮೇಲೆ ಈ ಜಗತ್ತು ನಮ್ಮನ್ನು ನೆನಪಿಸ್ಕೊಳ್ಬೇಕು. ದುಡ್ಡಿನಿಂದಲ್ಲ, ದೊಡ್ಡ ಮನೆಯಿಂದಲ್ಲ, ನಮಗಿದ್ದ ಅಧಿಕಾರದಿಂದಲ್ಲ, ಆದರೆ ನಮ್ಮ ಮಾತಿನಿಂದ, ನಮ್ಮ ಸಹಾಯದಿಂದ, ನಮ್ಮ ಪ್ರೀತಿಯಿಂದ. ನೀವು ಹೋದ ಮೇಲೆ ಯಾರಾದರೂ ಅವರಿದ್ದಾಗ ಚೆನ್ನಾಗಿತ್ತು ಎಂದು ಹೇಳುವಂತೆ ಬದುಕಿ. ಅದೇ ನಿಜವಾದ ಗೆಲುವು. ಸದಾ ನಮ್ಮ ಜೀವನದಲ್ಲಿ ಸಿದ್ಧರಾಗಿರೋದು. ಈ ಆಟ ಯಾವಾಗ ಮುಗಿಯುತ್ತದೆ ಎಂದು ಗೊತ್ತಿಲ್ಲ. ಹಾಗಾಗಿ ಯಾವಾಗಲೂ ಸಿದ್ಧರಾಗಿರೋಣ. ನಮ್ಮ ಮನಸ್ಸು ಶುದ್ಧವಾಗಿರಿಸೋಣ. ನಮ್ಮ ಸಂಬಂಧಗಳು ಗಟ್ಟಿಯಾಗಿರಲಿ. ನಮ್ಮ ಕೆಲಸ ಪ್ರಾಮಾಣಿಕವಾಗಿರಲಿ. ಕೊನೆಯ ಕಹಳೆ ಊದಿದಾಗ ಮಾಡಿದೆ ಎಂಬ ತೃಪ್ತಿ ಇರಲಿ. ಆದುದರಿಂದ ಭಯಪಡಬೇಡಿ. ಸಮಯ ಕಡಿಮೆ ಇದೆ ಎಂದು ದುಃಖ ಪಡಬೇಡಿ. ಬದಲಾಗಿ ಇರುವ ಸಮಯವನ್ನು ಬೆಲೆ ಬಾಳುವಂತೆ ಮಾಡೋಣ. ಪ್ರತಿದಿನ ಬೆಳಗಾದ ದೇವರಿಗೆ ಧನ್ಯವಾದ ಹೇಳೋಣ. ಇನ್ನೂ ಒಂದು ದಿನ ಕೊಟ್ಟೆ ಎಂದು. ಏಕೆಂದರೆ ಒಂದಲ್ಲ ಒಂದು ದಿನ, ಆದರೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಬಾರ್ದು. ಒಳ್ಳೆಯ ನೆನಪುಗಳ ಚೀಲ ತುಂಬಿಸ್ಕೊಂಡು ಹೋಗಬೇಕು. ಯಾಕಂದರೆ ನಮ್ಮ ಸಮಯ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದು ಗೊತ್ತಿಲ್ಲದ ಆಟ. ಆದರೆ ಆ ಆಟವನ್ನು ನಾವು ಹೇಗೆ ಆಡ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಜೀವನದ ಆಟವನ್ನು ಗೌರವದಿಂದ, ಪ್ರೀತಿಯಿಂದ,
ಧೈರ್ಯದಿಂದ ಆಡೋಣ. ಧನ್ಯವಾದಗಳು. NR ರಗಟೆ, ಅಧ್ಯಕ್ಷರು, ನೈಜದೀಪ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ